ಸದಾ ಜನರಿಂದ ಗಿಜಿಗಿಡುವ ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ಆತಂಕ ಮನೆ ಮಾಡಿತ್ತು. ಕಾರಣ ಜನಸಂದಣಿ ಮಧ್ಯೆ ಸ್ಫೋಟಕ ವಸ್ತು ಪತ್ತೆಯಾಗಿದ್ದು ದುಗುಡ ತಂದೊಡ್ಡಿತ್ತು. ಹಾಗಾದ್ರೆ ಸ್ಫೋಟಕ ತಂದಿಟ್ಟಿದ್ದು ಯಾರು, ಯಾಕೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬೆಂಗಳೂರಿನಲ್ಲಿ ಸ್ಫೋಟಕ ವಸ್ತು ಪತ್ತೆ. ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ಜಿಲೆಟಿನ್ ಜಪ್ತಿ. ಶೌಚಾಲಯದ ಹೊರಗೆ ಬ್ಯಾಗ್ನಲ್ಲಿತ್ತು ಸ್ಫೋಟಕ. ಇವತ್ತು ಮಧ್ಯಾಹ್ನ ಪೊಲೀಸರು ಎದ್ನೋ ಬಿದ್ನೋ ಅಂತ ಕಲಾಸಿಪಾಳ್ಯ ಬಸ್ ನಿಲ್ದಾಣಕ್ಕೆ ದೌಡಾಯಿಸಿದ್ರು. ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್ ಪರಿಶೀಲನೆ ನಡೆಸಲಾಗ್ತಾ ಇತ್ತು. ಇಷ್ಟೆಲ್ಲ ಆತಂಕಕ್ಕೆ ಕಾರಣವಾಗಿದ್ದು ಕಲಾಸಿಪಾಳ್ಯ ಖಾಸಗಿ ಬಸ್ ನಿಲ್ದಾಣದಲ್ಲಿ. ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡಿರೋ ಟಾಯ್ಲೆಟ್ನಲ್ಲಿ ಸ್ಫೋಟಕ ವಸ್ತು, ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ವು. ವ್ಯಕ್ತಿಯೊಬ್ಬ ಟಾಯ್ಲೆಟ್ ಹೊರಗಿನ ಟೇಬಲ್ ಮೇಲೆ ಸ್ಫೋಟಕ ವಸ್ತು ಇದ್ದ ಬ್ಯಾಗ್ ಅನ್ನ ಇಟ್ಟು ಹೋಗಿದ್ದಾನೆ. ಎಷ್ಟೊತ್ತಾದ್ರೂ ಬ್ಯಾಗ್ನ ವಾರಸುದಾರ ಬಂದಿಲ್ಲ ಅಂತ ಶೌಚಾಲಯ ಮೇಲ್ವಿಚಾರಕ ಸಿಬ್ಬಂದಿ ಪೊಲೀಸರಿಗೆ ವಿಚಾರ ಮುಟ್ಟಿಸಿದ್ರು. कस्टमर इधर बैग डाल के गया 9 से 10 के बीच में, तो इधर डाल के का बहुत टाइम पड़ा था, कोई लेके नहीं जा रहा था। तो बाद में सिक्योरिटी वाले को बुला के चेक कराया कि इधर बहुत टाइम से बैग पड़ा है। तो वो लोग आया तो चेक किए, फिर देखे तो बोले ये विस्फोटक सामान है। फिर वो लोग हाँ तो इन्फॉर्म किया, वो सिक्योरिटी वाले सब किए। वो इतना मोटा मोटा पैकेट था, इतना लंबा लंबा, अभी क्या था वो हम लोग को मालूम नहीं। वो वायर के जैसा था उसमें, तो वही लोग देखे, फिर इधर डाल के चेक किए, फिर वो लेके गए। ಸ್ಥಳಕ್ಕೆ ಬಂದ ಪೊಲೀಸರು ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ಸಮೇತವಾಗಿ ಪರಿಶೀಲನೆ ಮಾಡಿದ್ರು. 6 ಜಿಲೆಟಿನ್ ಕಡ್ಡಿಗಳನ್ನ 8 ಡಿಟೋನೇಟರ್ಸ್ ಸೀಸ್ ಮಾಡಿದ್ದಾರೆ. ಇನ್ನು ಶೌಚಾಲಯಕ್ಕೆ ಹೋಗಿರೋ ವ್ಯಕ್ತಿ ಉದ್ದೇಶಪೂರ್ವಕವಾಗಿಯೋ ಅಥವಾ ಮರೆತು ಹೋಗಿದ್ದಾನೋ ಅನ್ನೋ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಎಲ್ಲಿಂದ ಡಿಟೋನೇಟರ್ಸ್ ಮತ್ತು ಜಿಲೆಟಿನ್ ಕಡ್ಡಿಗಳನ್ನ ತಂದಿದ್ದಾನೆ ಅನ್ನೋ ಬಗ್ಗೆ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸದ್ಯ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಶೌಚಾಲಯ ಹೊರಗಡೆ ಮಾಹಿತಿ ಬಂದಿರೋದೇನೆಂದ್ರೆ, ಯಾರೋ ಒಬ್ಬ ಬಂದು ಬ್ಯಾಗ್ ಅಲ್ಲಿ ಇಟ್ಕೊಂಡು ಬರ್ತಾನೆ, ಇಟ್ಕೊಂಡು ಬಂದು ಅಲ್ಲಿ ಇಟ್ಟು ಹೋಗೋದನ್ನ ನಮ್ಮ ಗಮನಕ್ಕೆ ಬರುತ್ತೆ ತದನಂತರ. ಸೊ ಇದು ಜಿಲೆಟಿನ್ ಸ್ಟಿಕ್ಸ್ ಮತ್ತೆ ಡೆಟೋನೇಟರ್ಸ್ ಎಲ್ಲ, ಒಂದು ಜಿಲೆಟಿನ್ ಸ್ಟಿಕ್ಸ್ ಒಂದು 6, ಡೆಟೋನೇಟರ್ಸ್ ಒಂದು 7-8 ಇದಾವೆ. ಅದು ಒಂದು ಬ್ಯಾಗ್ ಅಲ್ಲಿ ಸಿಗುತ್ತೆ. ಈಗ ಅದನ್ನ ನಾವು ತನಿಖೆ ಮಾಡ್ತಾ ಇದ್ದೀವಿ. ಈ ಎಕ್ಸ್ಪ್ಲೋಸಿವ್ಸ್ ಆಕ್ಟ್ ಅಲ್ಲಿ ಮತ್ತು ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಆಕ್ಟ್ ಅಲ್ಲಿ ಒಂದು ನಾವು ಎಫ್ಐಆರ್ ಅನ್ನ ಮಾಡ್ಕೊಂಡಿದ್ದೀವಿ. ಎಫ್ಐಆರ್ ಮಾಡಿ ಮುಂದಿನ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನೆರಡು ದಿನದಲ್ಲಿ ಕಲಾಸಿಪಾಳ್ಯದ ಬಿಎಂಟಿಸಿಯ ಬಸ್ ನಿಲ್ದಾಣದ ಹೆಸರು ಬದಲಾವಣೆಯ ಕಾರ್ಯಕ್ರಮವಿತ್ತು. ಕಲಾಸಿಪಾಳ್ಯ ಬಸ್ ನಿಲ್ದಾಣದ ಹೆಸರನ್ನ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟರ್ ಬಸ್ ನಿಲ್ದಾಣ ಅಂತ ನಾಮಕರಣ ಮಾಡುವ ಕಾರ್ಯಕ್ರಮವಿತ್ತು. ಅಷ್ಟರಲ್ಲಿ ಸ್ಫೋಟಕ ವಸ್ತು ಸಿಕ್ಕಿರೋದು ಆತಂಕವನ್ನ ಹುಟ್ಟಿಸುವಂತಿದೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.